ಯಾರು ವಿನ್ ಆದ್ರು? ಬರ್ತದೆ. ಚಿಕ್ಕ ಪಾಪು ಇರುವಾಗ ಒಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಹಂಗೆ ಮಧ್ಯದಲ್ಲಿ ಕೂದಲೇ ಇದ್ದಿಲ್ಲ, ಬಾಂಡ್ಲಿ ಹೆಂಗೆ ಚೇಂಜ್ ಮಾಡ್ತೀಯ ಅಂದ್ರೆ ನನ್ನ ಮಗ್ನೆ. ಹೇಳು, ಅವನೇ ಇಂಟ್ರೋ ಕೊಡ್ತಾನಂತೆ ಇವತ್ತು. ಹೇಳಪ್ಪ. ವೆಲ್ಕಮ್ ಬ್ಯಾಕ್ ಟು ಮಿನಿ ಬಾಗ್. ಹಾಗೆ ಬೇಗ ಅದಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಿನಿ ಬಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಹೇಳಿಕ್ಕಿದ್ರಲ್ಲ. ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದ್ದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ನಾನು ಸಂಡೇ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇರೋದು. ನನ್ನ ಮಗ ಏನೋ ಗೇಮ್ ಆಡಿಸ್ತಾನಂತೆ. ನಾನು ನಮ್ಮಮ್ಮನೂ ಕರೀತಾ ಇದ್ದಾನೆ ಗೇಮ್ ಆಡಿಸ್ತೀನಿ ಬಾ ಅಂತ. ಅದೇನು ಗೇಮ್ ಆಡಿಸ್ತಾನೆ ನೋಡೋಣ. ಏನೋ ಗೇಮ್ ಆಡಿಸ್ತೀಯಾ? ಏನು ಗೇಮ್ ಆಡಿಸ್ತೀಯಾ? ಅದಂದ್ರೆ ಫೋನ್ ನೋಡ್ತಾ ಇದ್ರೆ ಫೋನ್ ನೋಡ್ಬಾರ್ದಂತೆ ಇಬ್ರು. ಫೋನ್ ಎತ್ತಿಕ್ಕಿಲ್ಲ ಅಂದ್ಬಿಟ್ಟು ಹೋಗಿ ಮುನ್ಸ್ಕೊಂಡು ಕೂತಿದ್ದ. ಅದಕ್ಕೆ ಫೋನ್ ಎತ್ತಿಕ್ದೆ. ಫೋನ್ ಎತ್ತಿಕ್ಬಿಟ್ಟು ನಾನು ನಮ್ಮಮ್ಮ ಹೇಳಿ ಸರ್ ಅಂತ ಅಂದ್ರಿ. ಅದಕ್ಕೆ ನಿಮಗೆ ಒಂದು ಗೇಮ್ ಆಡಿಸ್ತೀನಿ, ಆಮೇಲೆ ಗೇಮ್ ಆಡಿದ್ರೆ ವಿನ್ ಆದರೆ ಸರ್ಪ್ರೈಸ್ ಕೊಡ್ತಾನಂತೆ. ಸರ್ಪ್ರೈಸ್ ಕೊಡ್ತೀಯಾ? ಏನು ಸರ್ಪ್ರೈಸ್ ಕೊಡ್ತೀಯಾ? ಬಿಸ್ಕೆಟ್. ನನಗೆ ನಾನೇ ಕೊಡಿಸಿದ್ದು ಬುಕ್ ಮಾಡಿ ನನಗೆ ಬಿಸ್ಕೆಟ್ ಅಂತ. ಸರಿ, ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ. ನಮ್ಮಮ್ಮ ನಾನು ವಿನ್ ಆಗ್ಬೇಕಂತೆ. ಯಾರು ವಿನ್ ಆಗ್ತಾರೆ? ಏನು ಕೊಡ್ತೀಯಾ? ಈ ಕಡೆ ಬಾ, ಕಾಣಿಸ್ತಲ್ಲ ನಿನ್ನ ಕ್ಯಾಮ್ರಕ್ಕೆ. ಇನ್ನು ಈ ಕಡೆ ಬಾ, ಇನ್ನೊಂದು ಚೂರ್ಪ. ಓಕೆ, ಸ್ಟಾರ್ಟಾ? ರೆಡಿ, 1 2 3 ಗೋ. ಯಾರು ವಿನ್ ಆದ್ರು? ಬೇಗ ಹೇಳ್ಬೇಕು ಯಾರು ವಿನ್ ಆದ್ರು ಅಂತ. ಮತ್ತೆ ಸರ್ಪ್ರೈಸ್ ಕೊಡೋಗು. ಎಷ್ಟು ಗೇಮ್ ಆಡೋದು ಹೋಗು. ಇನ್ನೊಂದು ಯಾವುದು? ಲಾಸ್ಟ್ ಇದು, ಲಾಸ್ಟ್. ಇನ್ನೊಂದು 2 ಗೇಮ್. ಸರಿ ಆಯ್ತು. ಬೇರೆ ಗೇಮ್ ಅಂತ. ಈಗ ತಲೆ ತಿಂತವನಂದ್ರೆ ಫೋನ್ ಮುಟ್ಟಕ್ ಬಿಡ್ತಾ ಇಲ್ಲ ಅವಾಗಿಂದ. ನಾನು ಇಷ್ಟು ಬೇಗ ಔಟ್ ಮಾಡ್ಬಿಟ್ಟ ನನ್ನ. ಒಳಕ್ಕೆ ಪುಳಿಕಿ ಚಾಂಪೂನ್ ಪುಟ್ಟ ನೀನೊಟ್ಟು. ಒಳಕ್ಕೆ ಪುಳಿಕಿ ಚಾಂಪೂನ್ ಪುಟ್ಟ ನಾನೊಟ್ಟು. ಒಳಕ್ಕೆ ಪುಳಿಕಿ ಚಾಂಪೂನ್ ಪುಟ್ಟ ನೀನೊಟ್ಟು. ಇದ್ಯಾ ಗೇಮು? ಒಳಕ್ಕೆ ಪುಳಿಕಿ ಏನೇನು ಆಡಿಸ್ತಾವನೋ ಅವಾಗಿಂದ ಒಂದು ಗೊತ್ತಾಗ್ತಾ ಇಲ್ಲ. ಅವನ ಜೊತೆಗೆ ನಾವು ಮಕ್ಳ ಥರ ಆಡ್ತಾ ಕೂತಿರ್ಬೇಕು. ಟಿವಿನೂ ನೋಡ್ದಾನೆ, ಫೋನು ನೋಡ್ದಾನೆ. ಅವ್ನು ಟಿವಿ ನೋಡೋದು ಕಮ್ಮಿ ಮಾಡಲಿ ಅಂತ ನಾವು ಅವನ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಏನಪ್ಪ? ಸ್ಟೋನ್ ಪೇಪರ್ ಸೀಸರ್ ಗೇಮ್ ಅಂತೆ. ಅದೊಂದು ನೋಡ್ಬಿಡಿ. ಸ್ಟೋನ್ ಪೇಪರ್ ಸೀಸರ್ ಗೇಮ್ ಅಂತೆ. ಹೇಳಪ್ಪ. ಸ್ಟೋನ್ ಪೇಪರ್ ಸೀಸರ್ ನೀನೊಟ್ಟು. ಹಿಂಗೆ ಆಡಕ್ಕೆ ಗೊತ್ತಿಲ್ಲ. ಹೇಳ್ಕೊಟ್ಟಿದ್ದಾಳೆ ನಾನು, ನಿನ್ಗೆ ಆಡಕ್ಕೆ ಗೊತ್ತಿಲ್ಲ. ನೀನು ಕಟ್ ಮಾಡು. ನೀನು ಮಮ್ಮಗೆ ಪಂಚ್ ಮಾಡೋಕೆನಾ? ಪಂಚ್ ಅಲ್ಲ, ನಿಂಗೆ ಗೊತ್ತಿಲ್ವಾ? ಸ್ಟೋನ್ ಅಂದ್ರೆ ಇದು, ಸೀಸರ್ ಅಂದ್ರೆ ಇದು, ಆಮೇಲೆ ಪೇಪರ್ ಅಂದ್ರೆ ಇದು. ಆಯ್ತಾ? ಇವಾಗ ನಾನು ಸ್ಟೋನ್ ಹಿಂಗೆ ಮಾಡು. ಇವಾಗ ಆಡು. ಸ್ಟೋನ್ ಪೇಪರ್ ಸೀಸರ್. ಇವಾಗ ನಾನು ಸೀಸರ್. ಎಲ್ಲರೂ ಸೀಸರ್ ಇಟ್ಕೊಟ್ರಾ? ನೆಕ್ಸ್ಟ್ ಸ್ಟೋನ್ ಪೇಪರ್ ಸೀಸರ್. ನಾನಿವಾಗ ಸ್ಟೋನ್, ಇಬ್ರು ಸೀಸರು. ಇವಾಗ ಹೊಡೆದಾಕ್ತೀನಿ. ಇಬ್ರು ಔಟ್. ನೀವಿಬ್ರು ಔಟ್. ಆಯ್ತಾ ಅಷ್ಟೇನಾ? ಹೇಳು ಬೇಗ ಏನೋ ಒಂದು. ಸ್ಟೋನ್ ಪೇಪರ್ ಸೀಸರ್. ಇಬ್ರು ತಿರ್ಗಾ ಔಟು. ಸ್ಟೋನ್ ಪೇಪರ್ ಸೀಸರ್. ಇವಾಗ ಅಮ್ಮಮ್ಮ ನಾನು ಕ್ಲೋಸ್ ಮಾಡಿದೆ. ಇವಾಗ ನನ್ನ ಕಟ್ ಮಾಡ್ಬೇಕು ನೀನು. ಪೇಪರ್ ಅಲ್ಲ ನಾನು. ಅಷ್ಟೇ, ಮುಗೀತು ಗೇಮ್, ಸಾಕು. ಫಸ್ಟ್ ಮಾಡು.
ಹೋಗಲ್ಲ. ಏಯ್! ಆಯ್ತು ಮಾಡಿದೆ. ನೀನು ಪಂಚ್ ಮಾಡು. ಪಂಚ ನನ್ನ ಮಗ ಏನಾರ ಗೊತ್ತಾನ. ನಮ್ಮ ಅಮ್ಮನೂ ಚಿಕ್ಕ ಮಗ ಮಾಡ್ಬಿಟ್ಟ ಮಧ್ಯದಲ್ಲಿ ಇಲ್ಲಿ. ಎಲ್ಲರೂ ಚಿಕ್ಕ ಮಗ ಮಾಡ್ತಾರೆ. ಈ ಉಗ್ರು ಕಟ್ ಮಾಡೋ ನೋಡಿ ಎಷ್ಟು ಬೆಳ್ದೈತಿ ನನ್ನ ಮಗಂದು ಉಗ್ರುಗಳು ಎಷ್ಟು ಬೆಳ್ದೈತಿ ಅಂದ್ರೆ ಹಂಗೆ ಬೆಳ್ದಿಲ್ಲ. ಇಲ್ಲ ಉಗ್ರು ತೋರ್ಸು ಇಂದು ತೋರ್ಸು. ಉಗ್ರುನು ಕಟ್ ಮಾಡಿಸ್ಕೊಳ್ಳಲ್ಲ ನೆಟ್ಟಿಗೆ ಕೈಯೆಲ್ಲ ಹೆಂಗ್ ಪರಿಚಯ ಆಗ್ತಾನೆ ನೋಡಿ. ನಿನ್ ಜೊತೆ ಆಡೋದೇ ಆಯ್ತದೆ ಡೈಲಿ. ಶೇಮ್ ಮಾಡಿಸ್ತೀನಿ ಇರು ಎಲ್ಲರ ಹತ್ರ. ಆಯ್ತು ಬಿಡು, ನೀನು ಉಗ್ರು ತೋರ್ಸು ನೋಡೋಣ ಹೆಂಗಿದೆ ತೋರ್ಸೋಣ. ಆ ಸ್ಕೂಲಲ್ಲಿ ಹೇಳ್ಕೊಟ್ರಲ್ಲ ರೈಮ್ಸ್ ಅದೇನೋ ಅದೇನದು ಯಾವ್ದಪ್ಪ ರೈಮ್ಸ್ ಅದು? ಹಾ ಜೋರಾಗಿ ಹೇಳ್ಬೇಕು. ಆಯ್ತು ಬೆತ್ತಗೆ. Eating, just no. Eating, just no. Somebody's failing, just no. Somebody's failing, just no. Got a doctor, just no. Got a doctor, just no. Operations, just no. Operations, just no. Tachycardia, just no. Tachycardia, just no. Babadada, just no. Babadada, just no. ವಾವ್ ಸೂಪರ್ ಮನಕಾಗೆ. ಗುಡ್ ಬಾಯ್. ಏನು ಸಾಕು, ಇಡೀ ಬ್ಲಾಗ್ ಎಲ್ಲ ನಿನ್ನ ರೈಮ್ಸೇ ಆಗೋಯ್ತದಲ್ಲ, ಯಾರು ನೋಡಲ್ಲ, ಬೋರ್ ಆಗೋಯ್ತದೆ ಆಮೇಲೆ. ಇನ್ನೇನು ಬರೀ ಇವನೇನಪ್ಪ ಬರೀ ರೈಮ್ಸ್ ಹೇಳ್ತಾ ಇದ್ದಾನೆ ಅನ್ಕೊಳ್ತಾರೆ. Five fingers, cap. ಬರ್ತದೆ. ಹೇಳೋ ಬೇಗ. Five fingers, ಹ್ಮ್ cap. ಮರ್ತೋದ ಗತಿ ರೈಮ್ಸ್ ಬರಲ್ಲ, ಮರ್ತೋಗ್ಬಿಟ್ಟಿದ್ಯಾ ಅಂತ. ನನ್ನ ಮಗಂದು ಇನ್ನೊಂದು ಕಾಮಿಡಿ ಹೇಳ್ತೀನಿ, ತುಂಬಾ ರೇಕ್ಸ್ ಹಾಕ್ಬಿಟ್ಟೆ. ಅದು ಹೇಳಿ ಅವನಿಗೆ ಏನಂದ್ರೆ, ಈ ಹೊಡ್ದಾರ ಇದೆಯಲ್ಲ, ಈ ಹೊಡ್ದಾರನ ಟೈಟ್ ಆಗಿತ್ತು, ಹಳೆ ಹೊಡ್ದಾರ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ರಿ. 2 ದಿವಸ ಹೊಡ್ದಾರ ಹಾಕಿಲ್ಲ. ನೀನು ನನ್ನ ಮಗನಿಗೆ ರೇಕ್ಸ್ತಾ ಇದ್ರಿ, ಅಯ್ಯೋ ಹೊಡ್ದಾರ ಹಾಕಿಲ್ಲ ಕಣೋ, ಹುಡುಗಿ ಆಗೋಗ್ತೀಯಾ ಅಂದಿದ್ಕೆ ಏನು ಅಳ್ತಾ ಬಿದ್ದಿದ್ದ ಫುಲ್ಲು. ಅಲ್ಲ ಯಾಕೆ ಅಳ್ತಾ ಇದೆ ಹುಡುಗಿ ಆಗೋಗ್ತೀಯ ಅಂತನಾ? ಹುಡುಗಿ ಆದ್ರೆ ಏನು, ಫ್ರಾಕ್ ಹಾಕ್ತೀನಿ, ಜುಟ್ಟು ಹಾಕ್ತೀನಿ, ಅಷ್ಟೇ ಕ್ಯೂಟಾಗಿ ಕಾಣಿಸ್ತೀಯಾ. ಯಾಕೆ ಹುಡುಗಿ ಆಗೋಕೆ ಇಷ್ಟ ಅಲ್ವಾ? ಅದಕ್ಕೆ ನನ್ನ ತಮ್ಮ ನೆನೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಹೊಸ ಹೊಡೆದಾರ ತಂದಿದ್ದ ಬ್ಲ್ಯಾಕ್ದು. ಅದನ್ನ ನೆನೆ ಕಟ್ಟದಾದ್ಮೇಲೆ ಸ್ವಲ್ಪ ಸಮಾಧಾನ ಆದ. ಹುಡುಗಿ ಆಗ್ಬಾರ್ದಂತೆ ಅವನು, ಹುಡುಗ ಆಗಿರ್ಬೇಕು. ನನಗೆ ಫ್ರಾಕ್ ಹಾಕ್ಬೇಕಂತ ಇಷ್ಟ ಮನ್ವಿದ್ಕೆ. ಒಂದು ದಿವಸ ಫ್ರಾಕ್ ಹಾಕಿ ಜುಟ್ಟು ಹಾಕಿರ್ತೀನಿ, ಅದನ್ನು ಮಾಡಿದ್ದೀನಿ. ಆ ಫೋಟೋ ಹಾಕಿಲ್ಲ, ಆದರೆ ಅದು ಹಾಕ್ಬಿಡ್ಲ. ಒಂದು ಫೋಟೋ ತೆಗ್ದಿದ್ನಲ್ಲ ಸೈಡಲ್ಲಿ, ಹಂಗೆ ಒಂದು ಹಾಕ್ತೀನಿ ಹಂಗೆ ಸೈಡಲ್ಲಿ ನೋಡ್ಕೊಳ್ಳಿ. ಅಂದರೆ ಯಾವುದೋ ಒಂದು ಫ್ರಾಕ್ ಬರ್ಡೇಗೆ ಹುಡುಗಿ ಪಾಪು ಅಂದ್ಬಿಟ್ಟು ಫಸ್ಟ್ ಇಯರಲ್ಲಿ ದೊಡ್ಡ ಫ್ರಾಕ್ ಕೊಟ್ಬಿಟ್ಟಿದ್ರು. ಅದನ್ನ ಒಂದು 5 months ಏನೋ ಬ್ಯಾಕ್ ಹಾಕ್ಬಿಟ್ಟು ಜುಟ್ಟಿತ್ತು ಅಂದ್ಬಿಟ್ಟು ಜುಟ್ಟೆಲ್ಲ ಹಾಕಿ ಏನೇನೋ ಮಾಡಿಕ್ಕಿದ್ದಬೇಕಾರೆ ಆ ಫೋಟೋನ ಇಲ್ಲಿ ಹಾಕ್ತೀನಿ ನೋಡಿ. ಒಂಥರ ಕ್ಯೂಟಾಗಿದ್ದ ಹುಡುಗಿ ಥರ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಹಿಂಗೆ ಆಡ್ತೀಯ ವಿಚಿತ್ರವಾಗಿ? ವಿಚಿತ್ರ ನನ್ನ ಮಗ. ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಿಂಗೆಲ್ಲ ಆಡಬೇಕು. ಅದೊಂದೇ ಗೊತ್ತು ನಿನಗೆ, ಇನ್ನೇನು ಗೊತ್ತು ಮಾತಾಡೋಕ್ಕೆ? ಝೂಮ್ ಮಾಡ್ತಾ ಇದ್ದೀನಿ. ಈ ತೋರಿಸು ನಿಂದು ಎಷ್ಟು ಗಲೀಜಿದೆ ನೋಡ್ತೀನಿ. ಚಾಕ್ಲೇಟ್ ತಿಂದಿದ್ರೆ, ಇವಾಗ ಏನು ತಿಂದೆ? ಅದು ಬಿಸ್ಕೆಟ್ ತಿಂದಿರೋದು ನೋಡು, ಹಂಗೆ ಇದೆ ಅಲ್ಲಲ್ಲಿ. ಚಾಕ್ಲೇಟ್ ತಿಂದಿದ್ರೆ ಇಷ್ಟೊತ್ತಿಗೆಲ್ಲ ಬ್ಲ್ಯಾಕ್ ಆಗೋಯ್ತು. ಏನು ಸಮಾಚಾರ ಅಂದ್ಬಿಟ್ಟು ಹಂಗೆ ಹೋಗಿ ಹೊಡೆದ್ಬಿಡೋದು ಬೆನ್ ಸೇರಿಸಿ ಎಲ್ರಿಗೂ ಹೊಡಿಯೋದೇ ಒಂದು. ನೋಡೋ ರೆಕಾರ್ಡ್ ಆಗ್ತೈತೆ, ಎಲ್ಲರೂ ನೋಡ್ಬಿಟ್ಟು ಬ್ಯಾಡ್ ಬಾಯ್ ಅಂತ ಕಮೆಂಟ್ ಮಾಡ್ತಾರೆ. ಆಮೇಲೆ ಹೊಡೆದ್ರೆ ಕಮೆಂಟ್ ಮಾಡ್ತಾರ, ಇವಾಗ ಬ್ಯಾಡ್ ಬಾಯ್ ಆಗಿಬಿಟ್ಟಿದ್ದಾನೆ ಮನ್ಬಿತ್ ಅಂತ. ಮತ್ತೆ ಯಾಕೆ ಹೊಡಿತಾರ? ಮಸಾಜ್ ಮಾಡ್ತಾರದ? ಲ ಹೆಂಗೆ ಚೇಂಜ್ ಮಾಡ್ತೀಯ ಅಂದ್ರೆ ನನ್ನ ಮಗನೇ, ಹಂಗಿಂಗೆ ಚೇಂಜ್ ಮಾಡಲ್ಲ ನೀನು.
ಅವಾಗಿಂದ ಎಲ್ರಿಗೂ ಹೊಡೆದು ನನಗೆಲ್ಲ ಕೈಯೆಲ್ಲ ಗಿಂಡಿ ಹೆಂಗ್ ಮಾಡಿದೆ, ಕೈಯೆಲ್ಲ ಚರ್ಮ ಉರಿತೈತೆ. ನಾನು ಹೊಡೆದ್ಬಿಡ್ತೀನಿ ಸಾಕು. ಎಷ್ಟಂತ ಗಿಂಟ್ಯಾ? ಉಗುರು ಕಟ್ ಮಾಡಿಸ್ಕೊಳ್ಳಲ್ಲ ನೆಟ್ಟಿಗೆ. ಅದೆಷ್ಟು ಬೇಗ ಉಗುರು ಬೆಳೆದ್ಬಿಡ್ತಾವ ಇವ್ನಿಗೆ. ನೋಡಿ ಇಷ್ಟು ಉಗ್ರಿದೆ ಅವನಿಗೆ. ನೀನು ಸೋಂಬೇರಿ. ಓ ತೀಟೆ ನನ್ನ ಮಗ, ತೀಟೆ ನನ್ನ ಮಗ. ಕಟಿಂಗ್ ಮಾಡಿಸ್ಬೇಕು ಬೇರೆ ಬೇಬಿ. ನಾನು ಪಪ್ಪ ಎಲ್ಲರೂ ಹೋಗ್ಬೇಕು. ನೀನ್ ಹೇಳ್ದೆ, ಏನ್ ಹೇಳ್ದೆ ಹೇಳು? ಏನ್ ಹೇಳ್ತಿದ್ದೆ? ಊರ್ಗೂ ಇವಾಗೂ ಏನು ಕ್ಲಿಂಕ್? ಏನ್ ಮಾಡ್ರಿ ಮಮ್ಮಿ ಕೊಟ್ಟ? ಯಾವಾಗಲ ಅಷ್ಟಿಂದ ಏನ್ ಮಮ್ಮಿ ಕೊಟ್ಟ? ಕಟಿಂಗ್ ಮಾಡ್ಸಣ? ಕೂದ್ಲು ಫುಲ್ ಬೆಳ್ದೈತೆ. ತೋರ್ಸು ನಿನ್ ಕೂದ್ಲು ಹೆಂಗಿದೆ ಅಂತ. ಚಿಕ್ಕ ಪಾಪು ಇರುವಾಗ ಒಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಹಂಗೆ ಮಧ್ಯದಲ್ಲಿ ಕೂದಲೇ ಇದ್ದಿಲ್ಲ, ಬಾಂಡ್ಲಿ ಇದ್ದ. ಇವಾಗ ಒಳ್ಳೆ ಸಿಲ್ಕಿ ಹೇರ್ ಬಂದೈತೆ ನನ್ನ ಮಗನಿಗೆ. ತೋರ್ಸನೆಲ್ಲವ ನಿನ್ ಕೂದ್ಲ. ಚಿಕ್ಕ ಪಾಪ ಇರುವಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ ಸಿಲ್ಕಿ ಆಗಿದೆ. ಚಿಕ್ಕ ಪಾಪ ಇರುವಾಗ ಇಲ್ಲಿ ಕೂದಲೇ ಇಳ್ತಾ ಇದ್ದಿಲ್ಲ. ನನ್ನ ಬಾಣ್ತನದಲ್ಲಿ ಯಾರು ನೋಡಕ್ ಬಂದ್ಬಿಟ್ರೆ ಸಾಕು, ನಾನು ಟೋಪಿ ಹಾಕ್ಬಿಡ್ತಾ ಇದ್ದೆ. ಕೂದ್ಲಿಲ್ಲ ಮಧ್ಯದಲ್ಲಿ ಗೊತ್ತಾನೆ ಕಮೆಂಟ್ ಮಾಡ್ತಾ ಇರ್ತಾರೆ, ಮಗಿ ಕೂದ್ಲಿಲ್ಲ, ಹಂಗಿಲ್ಲ ಅಂತ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೆ, ಟೋಪಿ ಹಾಕ್ಬಿಟ್ಟು ಮಲಗಿಸ್ಬಿಡ್ತಾ ಇದ್ದೆ. ಆದರೆ ಇವಾಗ ಕೂದಲು ಕಟ್ ಮಾಡ್ಸೋಕ್ಕೆ ಕೊಟ್ಟು ಸಾಕಾಯ್ತದೆ. ಅದೆಷ್ಟು ಬೇಗ ಕೂದಲು ಬೆಳ್ಕೊಳ್ತೀನಿ. ಆ ಉಗ್ರಿಗೂ ಅಷ್ಟೇ, ನನಗೆ ಫಸ್ಟ್ ಅವ್ನು ಉಗ್ರು ಕಟ್ ಮಾಡೋಕ್ಕೂ ಫುಲ್ ಭಯ ಆಗ್ತಾಯಿತ್ತು. ಆವಾಗ ನಾನು ಕೈದು ಗ್ಲೌಸ್ ಬರುತ್ತಲ್ಲ ಚಿಕ್ಕ ಮಕ್ಳದು, ಅದು ಹಾಕಿ ಬಿಟ್ಬಿಡ್ತಾ ಇದ್ದೆ. ಹಂಗೆ ಆಮೇಲೆ ಸ್ವಲ್ಪ ಧೈರ್ಯ ಬಂದು ಅದೇ ಒಂದು ಸತಿ ಇದ್ರಾಗ ಮಿನಿ ಬ್ಲಾಗಲ್ಲೇನೋ ತೋರಿಸಿದೆ ಅನಿಸುತ್ತೆ. ಚಿಕ್ಕ ಸಿಸರ್ ಬುಕ್ ಮಾಡಿದೆ, ಬ್ಲೂ ಕಲರ್ದೇನೋ, ಚಿಕ್ಕ ಮಕ್ಳಿಗೆ ಕಟ್ ಮಾಡೋದು. ಅದು ಅದರಲ್ಲಿ ಇದುವರೆಗೂ ಅವ್ನಿಗೆ ಇನ್ನೂ 4.5 ವರ್ಷ ಆಗ್ತೈತೆ. ಅದರಲ್ಲೇ ಕಟ್ ಮಾಡ್ತಾ ಇರೋದು. ಇನ್ನು ನೇಲ್ ಕಟ್ಟರು ಯೂಸ್ ಮಾಡ್ತಾ ಇಲ್ಲ, ನನಗೆ ಭಯ ಅದ್ರಲ್ಲಿ ಕಟ್ ಮಾಡೋಕ್ಕೆ. ಅದನ್ನೇ ಯೂಸ್ ಮಾಡ್ತಾ ಇರೋದು ನನ್ನ ಮಗನಿಗೆ. ನಮ್ಮಮ್ಮ ವಿಡಿಯೋ ತೋರಿಸ್ತಿದ್ದಾರೆ ನೋಡಿ, ಬರ್ಗರಲ್ಲಿ ಹುಳ ಬಂದೈತೆ ಅಂದ್ಬಿಟ್ಟು ಹಿಂಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಮನೇಲಿರೋ ಊಟ ಹೇಳ್ತಾ ಇದ್ದಾರೆ, ಜಾಸ್ತಿ ತಿನ್ಬಾರ್ದು ಅಂತ. ಒಂದೊಂದ್ರಲ್ಲಿ ಏನು ಮಾಡೋಕ್ಕಾಗಲ್ಲ, ಹಂಗೆ ಆಗ್ತದೆ. ಇಲ್ಲಾಂದ್ರೆ ಅವರೇ ಇಟ್ಬಿಟ್ಟು ಮಾಡ್ತಾರೋ ಅನ್ನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ. ನನ್ನ ಮಗ ಏನು ಹೇಳ್ತಾನೆ? ಹೋಗಿ ಸಾಯಿಸ್ಬಿಟ್ಟ ಫೋನಲ್ಲೇ ಹುಳನ. ಹಂಗೆ ಹಿಂಗೆ ಟಿವಿನ ತೋರಿಸ್ಬಾರ್ದು ಅಂತಂದ್ರೆ ಮನೆ ತುಂಬ ಹಿಂಗೆ ಸೋಫಾ ಕವರೆಲ್ಲ ಇಷ್ಟೊತ್ತು ಗಂಟೆ ಇಳ್ದ. ಹಿಂಗೆ ತೀಟೆ ಬುದ್ಧಿ, ಗಂಡ್ಮಕ್ಳು ಬುದ್ಧಿನೇ ಹಿಂಗೆ, ಏನೋ ಗೊತ್ತಿಲ್ಲ. ತೀಟೆ ನನ್ನ ಮಗ. ಸೋಫಾ ಎಲ್ಲ ಕವರ್ ಇದು ಮಾಡಿದ, ನಾನು ಹಾಸ್ಬಿಟ್ಟು ಬಂದೆ, ತಿರ್ಗಾ ಇದು ಮಾಡೋನು. ಎಷ್ಟು ಪೋಳಿ ನನ್ನ ಮಗ ಇವನು. ಅವಳೆ ಏನು ಗುಡ್ ಬಾಯ್ ಥರ ಜೋಣಿಸ್ತಾ ಇದ್ದಾನೆಲ್ಲ. ಎತ್ತು ಕುಡಿ ಅಷ್ಟೇನಾ? ಮಾತಾಡಿದಾಯ್ತಾ? ಇನ್ನೇನು ಮಾತಾಡ್ತೀಯಾ? ಕಟ್ ಮಾಡ್ಲಾ ಬ್ಲಾಗು? ಸಮಾಧಾನ ಆಯ್ತಾ? ಬಾಯ್. ಅವಾಗಿಂದ ಏನು ಗೊತ್ತಾ, ಅವನು ಜಾಸ್ತಿ ಟಿ ವಿ ಮತ್ತು ಫೋನ್ ನೋಡ್ತಾ ಇದ್ದ. ಅದಕ್ಕೆ ಕಣ್ಣು ಕೆಳಗಡೆ ರೆಡ್ಡಾಗಿ ಆಗ್ಬಿಟ್ಟು ಇದಾಗ್ಬಿಡ್ತದೆ, ನೋಡಬೇಡ ಜಾಸ್ತಿ ಅಂತ ಹೇಳಿದೆ. ಅದಕ್ಕೆ ಅವನು ನೋಡ್ದೇ ಫೋನು ಟಿ ವಿ ಏನು ನೋಡ್ದೇ ಗುಡ್ ಬಾಯ್ ಥರ ಊಟ ಮಾಡ್ತಾ ಇದ್ದಾನೆ. ಅಲ್ವಪ್ಪ? ಅಲ್ವಾ ಚಿನಿಪ್ಪ? ಹೌದಾ? ನಿಜ ಗುಡ್ ಬಾಯಾ? ಫೋನ್ ನೋಡಲ್ವಾ? ಏಕೆ ಫೋನ್ ನೋಡಲ್ಲ? ನೋಡ್ತೀಯಾ? ನೋಡಲ್ಲ ಅಂದ? ಊಟ ಮಾಡಬೇಡ ಕೊಡ್ತೀನಿ. ಕಣ್ಣು ಇದಾಗ್ಬಿಟ್ಟು ನೋಡು. ಕಣ್ಣು ಇವಾಗ ತೋರಿಸ್ತೀನಿ ಕ್ಯಾಮ್ರಾದಲ್ಲಿ ಎಷ್ಟು ಹೆಂಗಾಗೈತೆ ಅಂತ. ಕಣ್ಣು ಅಯ್ಯೋ, ಕಣ್ಣು ನೋಡಿಪ್ಪ ನನ್ನ ಮಗಂದು ಹೆಂಗಾಗೈತೆ. ಅದಕ್ಕೆ ಮತ್ತು ನಮ್ಮನೆ ಸಂಡೇ ಸ್ಪೆಷಲ್ ಏನೂ ಇಲ್ಲ. ಸೊ ಬರೀ ಚಿಕನ್ ಸಾಂಬಾರು ಅನ್ನ ಅಷ್ಟೇ, ಏನು ಮಾಡೋಕ್ಕೋಗಿಲ್ಲ ಇವತ್ತು. ಇಷ್ಟೇ ಸಿಂಪಲ್ ಸಂಡೇ. ಸೊ ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಕೋಬೇಕು. ಸೊ ನೆಕ್ಸ್ಟು ನಾಳೆ